ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಸರ್ಕಾರಕ್ಕೆ ನೂತನ ಸಾರಥಿ ಬಂದಿದ್ದಾರೆ. ಸಿದ್ದರಾಮಯ್ಯ ನಿರ್ಗಮಿಸಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಕೂಡ ಇತ್ತೀಚೆಗೆ ತೆಗೆದುಕೊಂಡಿದ್ದರು. ಸೊ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಬೆನ್ನಲ್ಲಿ ಇದೀಗ ಮಹತ್ವದ ಒಂದು ಬೆಳವಣಿಗೆ ನಡೆದಿರುವಂಥದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಾಲವನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದೆ. ಇದು ಬರೀ ಸಾಲನ ಅಂತ ಕೇಳಿದ್ರೆ ಅಲ್ಲ, ಇದು ಬಾಂಡ್ ಮೂಲಕ ಸಾಲವನ್ನು ಪಡೆಯೋದಕ್ಕೆ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗ್ತಾ ಇರುವಂಥದ್ದು. ಹಾಗಿದ್ರೆ ಏನಿದು ಬಾಂಡ್ ಮೂಲಕ ಸಾಲ ಪಡೆಯುವಂಥ ಸಿಸ್ಟಮ್? ಯಾಕೆ ಬಾಂಡ್ ಮೂಲಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಾಲವನ್ನು ಪಡೀತಾ ಇದೆ? ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಇರುವಂಥ ನಂಟೇನು ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಗೊತ್ತಿದೆ, ಎಲ್ಲ ಸ್ಥಳೀಯ ಸಂಸ್ಥೆಗಳು ಕೂಡ ಸಾಲವನ್ನು ಪಡೆಯುತ್ತೆ. ಅಭಿವೃದ್ಧಿ ಕೆಲಸಗಳಿಗೋಸ್ಕರ ತಮ್ಮ ಆಡಳಿತಾತ್ಮಕ ದೃಷ್ಟಿಯಿಂದ ಸಾಲವನ್ನು ಪಡೆದುಕೊಂಡು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತವೆ. ಅವರಿಗೆ ಬೇಕಾಗಿರುವಂಥ ಅನುದಾನವನ್ನು ಆ ಬಜೆಟ್ಗೆ ಹೊಂದಿಸ್ಕೊಳ್ಳೋದಕ್ಕೆ ಸಾಲವನ್ನು ಪಡೆಯೋದು ಭಾಳ ಸಹಜ. ಸರ್ಕಾರವು ಕೂಡ ಸಾಲವನ್ನು ಪಡೆಯುತ್ತೆ. ಅದೇ ದೃಷ್ಟಿಯಲ್ಲಿ ಸ್ಥಳೀಯ ಸಂಸ್ಥೆಗಳು ಕೂಡ ಸಾಲ ಪಡೆಯುತ್ತೆ. ಸರ್ಕಾರ ಬಿಟ್ಟರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲ ಪಡೆಯುವಂಥದ್ದು ಬೆಂಗಳೂರು ಪ್ರಾಧಿಕಾರ. ಹಿಂದಿನ BBMP, ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBA. ಎಲ್ಲ ಆಡಳಿತಗಳು ಕೂಡ ಸಾಲವನ್ನು ಪಡೆಯದೆ ಆಡಳಿತವನ್ನು ನಡೆಸೋದಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಅಂಥ ಒಂದು ಆರ್ಥಿಕ ಒಂದು ವೆಬ್ ಏನಿದೆ, ನಮ್ಮಲ್ಲಿರುವಂಥ ಎಕನಾಮಿಕಲ್ ವೆಬ್ ಏನಿದೆ ಅದು ಅದೇ ರೀತಿಯಾಗಿದೆ. ಸಾಲವನ್ನು ಪಡಿಬೇಕು, ಸಾಲವನ್ನು ಕ್ರೆಡಿಟನ್ನು ಬಾರೋ ಮಾಡ್ಕೋಬೇಕು, ಕೆಲಸ ಮಾಡಿಸ್ಕೋಬೇಕು, ಅದರಿಂದ ಸಾಲವನ್ನು ಮರುಪಾವತಿ ಮಾಡ್ತಾ ಹೋಗಬೇಕು. ಸೊ ಇದೊಂದು ಇಂಡಿಯನ್ ಎಕನಾಮಿಕ್ ವೆಬ್ ಸಿಸ್ಟಮ್ ಅಂದರೆ ತಪ್ಪಾಗಲ್ಲ. ನಾವೆಲ್ಲರೂ ಕೂಡ ಹಾಗೆ EMI ಕಾರ್ ತೊಗೊಳ್ತೀವಿ, ಆಮೇಲೆ ಕಾರ್ಗೆ EMI ಕಟ್ತಾ ಹೋಗ್ತೀವಿ, ಮೊಬೈಲ್ ತೊಗೊಳ್ತೀವಿ, ಮೊಬೈಲ್ನ EMI ಪೇ ಮಾಡ್ತಾ ಹೋಗ್ತೀವಿ. ಅಂದರೆ ನಮ್ಮ ಕೈಯಲ್ಲಿ ಆ ಟೈಮಿಗೆ ಅಷ್ಟು ಮೊತ್ತ ಇರೋದಿಲ್ಲ. ಹಾಗಾಗಿ ಒಂದು ಡೌನ್ ಪೇಮೆಂಟ್ ಅಂತ ಹಾಕಿ ನಾವು ನಮಗೆ ಬೇಕಾಗಿರುವಂಥ ಸೌಕರ್ಯಗಳನ್ನು ಅನುಕೂಲಗಳನ್ನು ಮಾಡ್ತಾ ಹೋಗ್ತೀವಿ, ಅದನ್ನು ರೀಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದೇ ಮಾದರಿಯಲ್ಲಿ ಸ್ಥಳೀಯ ಸಂಸ್ಥೆಗಳು ಕೂಡ ಸಾಲವನ್ನು ಪಡೆಯುವಂಥದ್ದು ಹಿಂದಿನಿಂದಲೂ ಪಾಲಿಸ್ಕೊಂಡ್ಬಂದಿರುವಂಥ ಒಂದು ಸಂಪ್ರದಾಯ. ಸೊ ಹಾಗಿದ್ರೆ ಸಾಲವನ್ನು ಪಡೆಯೋದು ಸಹಜ ಅಲ್ವಾ, ಸಾಮಾನ್ಯ ಅಲ್ಲ, ಈಗ ಯಾಕೆ ಈ ಪ್ರಶ್ನೆ ಬಂತು ಅಂತ ಕೇಳಬಹುದು. ಆದರೆ ಈ ಬಾರಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಡಿತಾ ಇರುವಂಥ ಸಾಲ ಯಾವ ಥರದ್ದು ಅಂತಂದರೆ ಬಾಂಡ್ ಮೂಲಕ ಬಾಂಡನ್ನು ಕೊಟ್ಟು ಸಾಲ ಪಡೆಯೋದು. ಫಾರ್ ಎಕ್ಸಾಂಪಲ್, ಎಷ್ಟು ಪಡೀತಾರೆ, ಯಾವ್ಯಾವ ನಗರ ಪಾಲಿಕೆಗೆ ಎಷ್ಟು ಕೊಡ್ತಾರೆ ಅನ್ನೆಲ್ಲವನ್ನು ಕೂಡ ಕೊನೆಗೆ ಹೇಳ್ತೀನಿ. ಸೊ ಈ ಫಸ್ಟಿಗೆ ಈ ಬಾಂಡ್ ಮೂಲಕ ಸಾಲ ಪಡೆಯೋದು ಹೇಗೆ ಅನ್ನುವಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನನಗೆ ಈಗ 100 ಕೋಟಿ ರೂಪಾಯಿ ಸಾಲ ಬೇಕು ಅಂತ ಅನ್ಕೊಳ್ಳೋಣ. ನನಗೆ ಇನ್ ದ ಸೆನ್ಸ್ GBAಗೆ 100 ಕೋಟಿ ರೂಪಾಯಿಯಷ್ಟು ಸಾಲ ಬೇಕು ಅಂತ ನಾವು ಸುಮ್ಮನೆ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಸೊ ಈ 100 ಕೋಟಿ ಸಾಲ ಕೊಡೋದಕ್ಕೆ ಮಿಸ್ಟರ್ X ಅಥವಾ ಮಿಸ್ಟರ್ Y ರೆಡಿ ಇರ್ತಾರೆ ಅಂತ ಅನ್ಕೊಳ್ಳೋಣ. ಒಬ್ಬ 50 ಕೋಟಿ, ಇನ್ನೊಬ್ಬ 50 ಕೋಟಿ. ಸೊ ಇಬ್ಬರು ಸೇರಿಕೊಂಡು GBAಗೆ 100 ಕೋಟಿ ರೂಪಾಯಿ ಸಾಲ ಕೊಡ್ತಿದ್ದಾರೆ. ಸೊ ಈ ಸಾಲ ಕೊಡೋದಕ್ಕೆ ಅವರಿಬ್ಬರಿಗೆ ಒಂದು ಗ್ಯಾರಂಟಿ ಕೊಡಬೇಕಲ್ಲ. ಆ ಗ್ಯಾರಂಟಿ ಏನು ಹಾಗಾದರೆ? ಆ ಗ್ಯಾರಂಟಿನೇ ಈ ಬಾಂಡ್. ಸೊ ಈ ಬಾಂಡನ್ನು ಬಾಂಡ್ ಈಸ್ ನಥಿಂಗ್ ಬಟ್ ಎಗ್ರಿಮೆಂಟಲ್ಲಿ ಬರೆದು ಇಷ್ಟು ವರ್ಷಕ್ಕೆ ಇಷ್ಟು ಅವಧಿಗೆ ನಾವು ತಗೊಳ್ತಾ ಇದ್ದೀವಿ, ಪ್ರತಿ ವರ್ಷ ಈ ತೆಗೆದುಕೊಂಡಿರುವಂಥ ಸಾಲಕ್ಕೆ ಇಷ್ಟು ಬಡ್ಡಿ ಕೊಡ್ತೀವಿ ಅನ್ನುವಂಥದ್ದನ್ನು ಒಂದು ಎಗ್ರಿಮೆಂಟಲ್ಲಿ ಮಾಡಿ, ಆ ಎಗ್ರಿಮೆಂಟಿಗೆ ಇಬ್ಬರೂ ಪಾರ್ಟಿಗಳು ಸಿಗ್ನೇಚರ್ ಮಾಡಿ ಆ ಬಾಂಡನ್ನು ಎತ್ತಿ ಒಂದು ಕಾಪಿ ಅವರಿಗೆ ಒಂದು ಕಾಪಿ ಇವರಿಗೆ ಕೊಟ್ಟು ಸಾಲವನ್ನು ಪಡೆದುಕೊಳ್ಳುವಂಥದ್ದು. ಸೊ ಈ ಸಾಲವನ್ನು ಪಡೆಯುವಾಗ ಈ ಎಗ್ರಿಮೆಂಟಿಗೆ ಅಂದರೆ ಈ ಬಾಂಡಿಗೆ ಒಬ್ಬರು ಜಾಮೀನು ನಿಂತ್ಕೋಬೇಕಾಗುತ್ತೆ. ಜಾಮೀನು ಅಂತಂದರೆ ನೀನು ಕೊಟ್ಟಿಲ್ಲ ಅಂತಂದರೆ ನನಗೆ ನೀನು ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ. ಅಂದರೆ ಮಿಸ್ಟರ್ X ಮತ್ತು ಮಿಸ್ಟರ್ Y 50 ಕೋಟಿ ಈಗ GBA ಕೊಡ್ತಿದ್ದಾರೆ ಅಂತಂದರೆ GBA ಅವರ ಪರವಾಗಿ ಒಬ್ಬ ವಕಾಲತ್ ಅಂದರೆ ಒಬ್ಬ ಜಾಮೀನು ನಿಂತ್ಕೊಳ್ಳೋದಕ್ಕೆ, ಒಬ್ಬ ನೀನು ಕೊಟ್ಟಿಲ್ಲ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೊಟ್ಟಿಲ್ಲ ಅಂದರೆ ನಾನು ಆ ಕಾಸನ್ನು ಕೊಡ್ತೀನಿ ಅನ್ನುವಂಥ ಒಬ್ಬ ವ್ಯಕ್ತಿ ಬೇಕಾಗುತ್ತೆ. ಆ ವ್ಯಕ್ತಿನೇ ಇಲ್ಲಿ ಸರ್ಕಾರ. ಈಗ ಹೇಗಾಗಿದೆ ಅಂತಂದರೆ ಗ್ಯಾರಂಟಿ ಸರ್ಕಾರ GBA ಸಾಲಕ್ಕೆ ಗ್ಯಾರಂಟಿ ನಿಂತ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಸೊ ಈಗ 1 ರೂಪಾಯಿ 2 ರೂಪಾಯಿ ಅಲ್ಲ, ನಾನು ಸುಮ್ಮನೆ ಎಕ್ಸಾಂಪಲ್ ಅಂತ 100 ರೂಪಾಯಿ ಅಂತಂದರೆ ಹೆಚ್ಚು ಕಮ್ಮಿ 1000 ಕೋಟಿ ರೂಪಾಯಿಯಷ್ಟು ಬಾಂಡ್ ಮೂಲಕ ಸಾಲ ಪಡೆಯೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗ್ತಾ ಇರುವಂಥದ್ದು. 5 ನಗರ ಪಾಲಿಕೆಗೆ ತಲಾ 200 ಕೋಟಿ. 5 ನಗರ ಪಾಲಿಕೆಗಳೇನಿದೆ, ಪ್ರತಿ ನಗರ ಪಾಲಿಕೆಗೂ ಕೂಡ 200 ಕೋಟಿ, 200 × 5 1000 ಕೋಟಿ. ಸೊ ಈ 1000 ಕೋಟಿಯನ್ನು ಬಾಂಡ್ ಮೂಲಕ ಯಾರ್ಯಾರು ಸಾಲ ಕೊಡೋದಕ್ಕೆ ರೆಡಿ ಇದ್ದೀರೋ ಮುಂದೆ ಬನ್ರಪ್ಪ, ನಮಗೆ ಕಾಸು ಕೊಡಿ, ನಾವು ನಿಮಗೆ ಬಡ್ಡಿ ಕೊಡ್ತೀವಿ ಅನ್ನುವಂಥ ವ್ಯವಸ್ಥೆಯನ್ನು ಇದೀಗ ಶೀಘ್ರವೇ ಶುರು ಮಾಡುತ್ತೆ. ಸೊ ಇದರಿಂದ ಸಾಲ ಕೊಡೋನ್ಗಾಗಾದ್ರೆ ಏನು ಲಾಭ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ನೋಡಿ, ಈಗ 1000 ಕೋಟಿ ರೂಪಾಯಿ ಸಾಲವನ್ನು ತೆಗೆದುಕೊಳ್ತಾ ಇರುವಂಥದ್ದು GBA 10 ವರ್ಷಗಳ ಅವಧಿಗೆ. ಸೊ ಈ 10 ವರ್ಷಗಳ ಅವಧಿಗೆ 4%, 1000 ಕೋಟಿಗೆ 4% ಅಷ್ಟು ಪ್ರತಿ ವರ್ಷ ಯಾರು ಸಾಲ ಕೊಟ್ಟಿರ್ತಾರೋ ಅವರಿಗೆ ರೀಪೇಮೆಂಟನ್ನು ಮಾಡುತ್ತೆ. ಅದರ ಜೊತೆಗೆ ಅಡಿಷ್ನಲ್ ಆಗಿ
ಅಸಲು ಮೊತ್ತ ಏನಿದೆ ಅಸಲು ಮೊತ್ತವನ್ನು ಕೂಡ ರೀಪೇಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಬಾಂಡ್ ಮೂಲಕ ತೆಗೆದುಕೊಳ್ಳುವಾಗ ಕಾನೂನುಬದ್ಧವಾಗಿ ಒಂದು ಭದ್ರತೆ ಇರುತ್ತೆ, ಮತ್ತು ಸರ್ಕಾರಕ್ಕೆ ಕೊಟ್ಟಿದ್ದು ಅನ್ನುವಂಥ ಒಂದು ಧೈರ್ಯ ಇರುತ್ತೆ. ಸರ್ಕಾರಕ್ಕೆ ಕೊಟ್ಟಿರೋ ದುಡ್ಡು ವಾಪಸ್ ಬಂದೇ ಬರುತ್ತೆ, ಯಾವುದೇ ಪ್ರೈವೇಟ್ ಪಾರ್ಟಿ ಅಲ್ಲ. ಸೊ ಹಾಗಾಗಿ ಆ ಬಾಂಡ್ ಮೂಲಕ ಸಾಲವನ್ನು ಪಡೆಯೋದಕ್ಕೆ ಈಗ GBA ಮುಂದಾಗ್ತಾ ಇರುವಂಥದ್ದು. ಇಷ್ಟು ಪ್ರೊಸೀಜರ್ಗಳೇನಿದೆ ಇದು ಕಾನೂನುಬದ್ಧವಾಗಿ ನಡೆದು 10 ವರ್ಷಗಳೊಳಗೆ, ಅಂದರೆ GBA ಎಗ್ರಿಮೆಂಟ್ ಮೂಲಕ ಬಾಂಡ್ ಮೂಲಕ ಇಡುವಂಥ ಕ್ಲಾಸ್ ಏನಿದೆ ಆ ಕ್ಲಾಸಿಗೆ ಬದ್ಧವಾಗಿ 10 ವರ್ಷದ ಒಳಗಡೆ ಈ ಪೇಮೆಂಟ್ ಅಂದರೆ ಈ ಸಾಲ ಮರುಪಾವತಿ ಆಗಿದ್ದೇ ಆದರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ, ಕೇಂದ್ರ ಸರ್ಕಾರದಿಂದ 150 ಕೋಟಿ ರೂಪಾಯಿ ಸಬ್ಸಿಡಿಯಾಗಿ GBAಗೆ ದುಡ್ಡು ಬರುತ್ತೆ. ಈಗ ನಾವು ಕೊಟ್ಟಿರೋ ಬಡ್ಡಿ ದುಡ್ಡು ಇದೆಯಲ್ಲ ಅದು ನಮಗೆ ಕೇಂದ್ರ ಸರ್ಕಾರ ವಾಪಸ್ ಕೊಡುತ್ತೆ. ಇದು ಸೋಷಿಯಲ್ ಡೆವಲಪ್ಮೆಂಟ್ ಮೂವ್ಮೆಂಟ್, ಅಂದರೆ ಸಾಮಾಜಿಕ ಅಭಿವೃದ್ಧಿ ದೃಷ್ಟಿಯಲ್ಲಿ ಇದಕ್ಕೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈ ಥರದ ಕಾಯ್ದೆಗಳನ್ನು ಕಾನೂನುಗಳನ್ನು ರೂಪಿಸಿರುವಂಥದ್ದು. ಇದೀಗ ಅದರ ಲಾಭವನ್ನು ಪಡೆಯೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗ್ತಾ ಇರುವಂಥದ್ದು. ಈ 100 ಕೋಟಿಗಾಗಾದರೆ ಎಷ್ಟಾಗುತ್ತೆ ಅನ್ನುವಂಥದ್ದೆಲ್ಲ ಬೇರೆ ಮ್ಯಾಥ್ಸ್ ಲೆಕ್ಕಾಚಾರ. ಆದರೆ ಇಲ್ಲಿ ಒಂದು ರೀತಿಯ ಅಭಿವೃದ್ಧಿಗೂ ಕೆಲಸ ಕಾರ್ಯಗಳು ಕೂಡ ಕಾಸು ಬರುತ್ತೆ, ಜೊತೆಗೆ ಪೇ ಬ್ಯಾಕ್ ಮಾಡುವಂಥ ಬಡ್ಡಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಬರೋದ್ರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಂಥ ದೊಡ್ಡ ಹೊರೆ ಆಗಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಮಾತು. ಆದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ, ಸರ್ಕಾರ GBA ಹಾಗೆ ಒಂದು ನಾನು ಶ್ಯೂರಿಟಿ ನಿಂತ್ಕೊಳ್ಳೋದಿದೆಯಲ್ಲ ಆ ಶ್ಯೂರಿಟಿ ಎಷ್ಟು ಪ್ರಮಾಣಕ್ಕೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.